ಈ ಲೋಕದಲ್ಲಿ ಎಷ್ಟೋ ಜನಗಳು ಬಂದರು, ನಾನು ದೇವರು ಎಂದರು ಬಂದರು. ಆದರೆ ಅವರಿಗೆಲ್ಲರಿಗೂ ಇಲ್ಲದಿರೋ ಒಂದೆಲ್ಲ ಗುಣಾತಿಶಯ ಈ ಕ್ರಿಸ್ತನಿಗೆ ಇದೆ. ಅದು ಏನಂದರೆ, ತಂದೆಯೇ ಅವರನ್ನು ಕ್ಷಮಿಸು. ಹಲ್ಲೆಲೂಯ. ಏಕೆ ಕ್ಷಮಿಸು ಎಂದು ಕೇಳಬೇಕು ಗೊತ್ತಾ? ಅವರು ಮನುಷ್ಯರು, ಅವರಿಗೆ ತನ್ನ ಅರಿಯದೇ ಮಾಡ್ತಾ ಇದ್ದಾರೆ, ಆದ್ದರಿಂದ ಕ್ಷಮಿಸು ಅಂತ ಇದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಜೀವನದಲ್ಲಿ, ನಿನ್ನ ಜೀವನದಲ್ಲಿ ಎಷ್ಟೋ ಘಟನೆಗಳಾಗಿರ್ಬೋದು. ಅದರ ಇಂಥ ಒಂದು ಕ್ಯಾರೆಕ್ಟರು ನಮ್ಮೊಂದಿಗಿದೆಯಾ ಎಂದು ಒಂದು ನಿಮಿಷ ನಾವು ಆಲೋಚನೆ ಮಾಡಿ ನೋಡೋಣ. ಈ ಲೋಕದಲ್ಲಿ ಎಲ್ಲರೂ ತನ್ನ ಪಾಪವನ್ನು ಮಾಡಿ ತನ್ನ ಪಾಪದ ಫಲಿತರಾಗಿದ್ದಾರೆ, ತನ್ನ ಪಾಪದ ಫಲಿತರಾಗಿ ತುಂಬಿದ್ದಾರೆ. ಆದರೆ ಈ ಕ್ರಿಸ್ತನು ಯಾವುದೇ ಒಂದು ಪಾಪ ಮಾಡಿಲ್ಲ, ತನ್ನ ಬಾಯಿಯಿಂದ ಒಂದು ಪಾಪದ ಮಾತು ಹೊರಡಲಿಲ್ಲ. ಅಂತ ಯೇಸು ಕ್ರಿಸ್ತನು ಹೊಡೆಯುವಾಗ ಹೇಳ್ತಾನೆ, ತಂದೆಯೇ ಅವರನ್ನು